ಶಿವನಿಗೆ ಬ್ರಹ್ಮೇತಿ ವೇದಾಂತಿಯು ಬೌದ್ಧ ಬುದ್ಧೈತಿ ಪ್ರಮಾಣಪಟವಾ ಮೈಲಾರದ ಗುರುಗಳು ನೆರವು ನೀಡುವ ಭರವಸೆ ನೀಡಿದ್ದಾರೆ. 10,000 ಹೊನ್ನು ಪಡೆದು ಹೋಗು, ಜಯಶಾಲಿಯಾಗಿ ಬಾ. ಅಪ್ಪಣೆ ಅಣ್ಣಾಜಿ. ಕಂಪಣ್ಣ, ನೀನು ತೆಂಕಣ ಮುಳುವಾಯಿ ಮುಳುಬಾಗಿಲಿಗೆ ಹೋಗು. ಹೊಯ್ಸಳ ದೇಶದ ಮೂಡಲ ಭಾಗ ವಶಪಡಿಸಿಕೊ. 200 ಅಶ್ವದಳ ಜೊತೆಗೆ ತೆಗೆದುಕೋ. ಅಪ್ಪಣೆ ಅಣ್ಣಾಜಿ. ಆದರೆ ನನ್ನ ಸಂಗಡ ತಮ್ಮ ಅಳಿಯಂದಿರಾದ ಬಲ್ಲಪ್ಪ ದಂಡನಾಯಕರನ್ನು ಕಳಿಸಿದರೆ ಒಳಿತು. ಅವರು ಹೊಯ್ಸಳರ ಹತ್ತಿರದ ಸಂಬಂಧಿಗಳಲ್ಲವೇ? ಹಾಗೇ ಆಗಲಿ. ಬುಕ್ಕಣ್ಣ ದ್ವಾರ ಸಮುದ್ರಕ್ಕೆ ಹೋಗಲಿ. ಎಲ್ಲೇ ಹೋದರೂ ನಾವು ಮಾಡುವುದು ರಣಧೀರ ಕುಮಾರ ರಾಮನಾಥನ ಕಾರ್ಯ. ಅವನು ಮುಗಿಸಲಾಗದ್ದನ್ನು ನಾವು ಮುಗಿಸಲು ಬಂದಿದ್ದೇವೆ ಎಂದು ಹೇಳಿ. ನಾವೆಲ್ಲ ವಿರೂಪಾಕ್ಷನ ಅಡಿಯಾಳುಗಳು. ಧರ್ಮ ನೀತಿ ಬಿಡದಿರಿ. ಗೆದ್ದ ನಾಡುಗಳಲ್ಲಿ ಕೊಳ್ಳೆ ಸುಲಿಗೆಗಳಿಗೆ ಎಡೆ ಕೊಡಬೇಡಿ. ಹರಿಹರರಾಯ ಮಹಾಪ್ರಭುಗಳಿಗೆ ನಡೆದಿದೆ ನಿರಂತರ ನಡೆದಿದೆ ನಿರಂತರ ನಡೆದಿದೆ. ನಮ್ಮಯ ನಾಡಿನ ಹೆಮ್ಮೆಯ ಸಮರ ಕನ್ನಡ ಕಲಿಗಳ ವೀರ ಸಮರ. ನಮ್ಮಯ ನಾಡಿನ ಹೆಮ್ಮೆಯ ಸಮರ ಕನ್ನಡ ಕಲಿಗಳ ವೀರ ಸಮರ. ನಡೆದಿದೆ ನಿರಂತರ ನಡೆದಿದೆ ನಿರಂತರ ನಡೆದಿದೆ. ಸ್ವದೇಶಿ ಜನರ ಹುರಿದುಂಬಿಸಿದ ವಿದೇಶಿ ಜನರ ಛೇಡಿಸಿದ ಕನ್ನಡ ಮಣ್ಣಿ ನಿಮ್ಮಲ್ಲಿ ಇಲ್ಲಿ ನಮ್ಮ ಮಸ್ಜಿದ್ ಇದೆ. ಮಿಯಾ ರಾಹುತ್ ಮಸ್ಜಿದ್. ನಿನ್ನೆ ಹೋಗಿದ್ದೆ. ಮುಸ್ಲಿಂ ಸೈನಿಕರು ಇದ್ದಾರೆ ಇಲ್ಲಿ ಜನರಲ್ಲಿ ಎಷ್ಟು ದೇವರು, ಎಷ್ಟು ಧರ್ಮಗಳು. ಕೆಂಪು ನಾಮದವರಿದ್ದಾರೆ, ಉದ್ದ ಪಟ್ಟೆಯವರಿದ್ದಾರೆ, ಅಡ್ಡ ಪಟ್ಟೆಯವರಿದ್ದಾರೆ, ಲಿಂಗ ಕಟ್ಟುವವರಿದ್ದಾರೆ. ಎಷ್ಟು ದೇವರು. ಹೌದು ರಜಾಕರೇ, ನಮ್ಮಲ್ಲಿ ಎಲ್ಲ ಧರ್ಮಗಳೂ ಉಂಟು. ನಿಮ್ಮ ಅಲ್ಲಾನ ಭಕ್ತರು ಇದ್ದಾರೆ. ರಜಾಕರೇ, ಇನ್ನೇನು ವಿಶೇಷ ಕಂಡಿರಿ? ಇಂಥ ನಗರ ನಾನು ಕಣ್ಣಿಂದ ಕಂಡಿಲ್ಲ. ಇಂಥ ನಗರ ಉಂಟೆಂದು ಕಿವಿಯಿಂದ ಕೇಳಿಲ್ಲ. ನಿಮ್ಮ ದಸರಾ ಉತ್ಸವ ಸುಭಾನಲ್ಲ. ಎಂಥ ವೈಭವ. ಮಹಾಪ್ರಭುಗಳು ಹೇಗಿದ್ದಾರೆ? ಬಹುತ್ ಬಡ ಇನ್ಸಾನ್. ಅವರ ಬಗ್ಗೆ ನಾನು ಒಂದು ನಗಮ ಕವನ ಬರೆದಿದ್ದೇನೆ. ಹೌದೇನು? ನೀನು ನೋಹ ಇಬ್ರಾಹಿಮನಂತೆ ದೇವರ ಸಿಂಹಾಸನದ ಸುತ್ತ ಇರುವಂತೆ. ನೀನೇ ವಿಶ್ವದ ಸೂತ್ರಧಾರ. ನೀನೇ ಎಲ್ಲರಿಗೆ ಆಧಾರ. ನೀನೇ ಮೂಸ, ನೀನೇ ಈಸಾ.